ಇವತ್ತು ಭಾರತದಲ್ಲಿ ಪ್ರತಿ ವರ್ಷ ಒಂದು ಸ್ವಿಟ್ಜರ್ಲ್ಯಾಂಡಿನ ಜನಸಂಖ್ಯೆಯಷ್ಟು ಹುಡುಗರು ಎಂಜಿನಿಯರಿಂಗ್ ಮುಗಿಸ್ಕೊಂಡು ಕಾಲೇಜಿಂದ ಹೊರಗೆ ಬರ್ತಾರೆ. ಅಷ್ಟಾದ ನಂತರವೂ ಸ್ವಾತಂತ್ರ್ಯ ಬಂದ ನಂತರ ಒಂದೇ ಒಂದು ನೋಬೆಲ್ ಪ್ರೈಸ್ ಸೈನ್ಸ್ನಲ್ಲಿ ಭಾರತಕ್ಕೆ ಯಾಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ? ಯಾರು ಕೇಳ್ಕೊಬೇಕಲ್ಲ ಈ ಪ್ರಶ್ನೆಯನ್ನು. ಸ್ವಿಟ್ಜರ್ಲ್ಯಾಂಡ್ನಂಥ ದೇಶ 28 ಜನ ನೋಬೆಲ್ ಪ್ರೈಸ್ ಪಡೆದಿದ್ದಾರೆ. 28 ಜನ ನೋಬೆಲ್ ಪ್ರೈಸ್. ಭಾರತ ಸ್ವಾತಂತ್ರ್ಯ ನಂತರ ಒಂದೇ ಒಂದು ನೋಬೆಲ್ ಪ್ರೈಸನ್ನು ಸೈನ್ಸ್ನಲ್ಲಿ ಯಾಕೆ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ? ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಅಲ್ಲ. ಜನಸಂಖ್ಯೆ ಎಷ್ಟು ನಮ್ಮದು? ಬರೀ ಎಂಜಿನಿಯರಿಂಗ್ ಮುಗಿಸಿ ಹೊರಗೆ ಬರೋರು ಒಂದು ಸ್ವಿಟ್ಜರ್ಲ್ಯಾಂಡಿನ ಜನಸಂಖ್ಯೆಗೆ ಸಮ ಪ್ರತಿ ವರ್ಷ. ಬೆಂಗಳೂರಿನ ಜನಸಂಖ್ಯೆಯ ಅರ್ಧ ಜನಸಂಖ್ಯೆ ಇಡೀ ಇಸ್ರೇಲ್ನಲ್ಲಿ ಬದುಕುತ್ತೆ. ಯಾಕೆ ಆ ಮಟ್ಟದ, ಆ ಗುಣಮಟ್ಟದ ಒಬ್ಬ ಸೈಂಟಿಸ್ಟನ್ನು ನಮ್ಮಲ್ಲಿ ಹುಟ್ಟಿಸೋದಕ್ಕಾಗಲಿಲ್ಲ? ಶಿಕ್ಷಣ ವ್ಯವಸ್ಥೆ ತಪ್ಪಿದೆ ಅಲ್ವಾ? ಸಮಥಿಂಗ್ ಈಸ್ ರಾಂಗ್ ಅಲ್ಲ?